ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಆಲ್ರೆಡಿ ಬಿಗ್ ಬಾಸ್ ಕಲರ್ಸ್ ಕನ್ನಡ 2 ಪ್ರೋಮೋ ರಿಲೀಸ್ ಮಾಡಿದೆ. ಒಂದು ಪ್ರೋಮೋದಲ್ಲಿ ಮಾತ್ರ ವರ್ತೂರ್ ಸಂತೋಷ್ ಅವರು ಮತ್ತು ನಮ್ರತಾ ಗೌಡ ಅವರು ಪ್ರತಾಪ್ ಅವರಿಗೆ ಹಳ್ಳಿ ಭಾಷೆ ಮಾತಾಡೋದು ಒಂದು ಸ್ಟ್ರಾಟಜಿ ಅಂತ ಹೇಳ್ತವ್ರೆ. ಕೊನೆಗೂ ನಮ್ರತಾ ಮತ್ತೆ ನರಿ ಬುದ್ಧಿ ತೋರಿಸಿರ ಅಂತೆಲ್ಲ ಫ್ಯಾನ್ಸ್ ಕಮೆಂಟ್ ಮಾಡ್ತಾ ಇದಾರೆ. ಏನಕ್ಕಂದ್ರೆ ನಮ್ರತಾಗೆ ಫುಲ್ ಸಪೋರ್ಟ್ ಮಾಡಿರ್ತಾರೆ ಪ್ರತಾಪ್ ಅವರು. ಆದ್ರೂ ನಮ್ರತಾ ಮಾತ್ರ ಪ್ರತಾಪ್ ಅವ್ರನ್ನ ಆರ್ಗ್ಯುಮೆಂಟ್ ಮಾಡೋದು, ಅವ್ರ ಜೊತೆಗೆ ಇದು ಡಿಬೇಟ್ ಮಾಡೋದು, ಅವ್ರನ್ನ ಹೇಟ್ ಮಾಡೋದು ಮಾತ್ರ ಈವರೆಗೂ ಬಿಟ್ಟಿಲ್ಲ. ಇನ್ನೊಂದು ವಿಶೇಷವಾಗಿ ನಮ್ರತಾ ಗೌಡ ಅವರು ವಿನಯ್ ಗೌಡ ಅವರ ಮೇಲೆ ಒಂದು ಆಪದ ಹೊರ್ತಾರೆ. ಏನಕ್ಕಂದ್ರೆ ಸಾಟರ್ಡೆ ಬಂದಾಗ ವಿನಯ್ ಅವರು ತುಂಬಾ ಕೂಲ್ ಆಗಿರ್ತಾರೆ. ಮತ್ತೆ ಮಾಮೂಲಿ ಎಪಿಸೋಡ್ಸ್ ಅಲ್ಲಿ ಮಾಮೂಲಿ ವೀಕ್ ಟೈಮ್ ಅಲ್ಲಿ ಮಾತ್ರ ಇವರು ಜಾಸ್ತಿ ಅಗ್ರೆಸಿವ್ ಆಗ್ತಾರೆ, ಕೋಪ ಹೋಗ್ತಾರೆ, ಜಗಳ ಆಡ್ತಾರೆ. ಬಟ್ ಸುದೀಪ್ ಸರ್ ಬಂದಾಗ ಮಾತ್ರ ಇವರು ನಾರ್ಮಲ್ ಆಗಿರ್ತಾರೆ ಅಂತ ಒಂದು ಆಪದ ಹೊರಿಸ್ತಾರೆ ವಿನಯ್ ಮೇಲೆ. ಇಲ್ಲಿ ವಿಶೇಷವಾಗಿ ಮಾತಾಡಬೇಕಾಗಿದ್ದು ಮಾತ್ರ ಪ್ರತಾಪ್ ಅವರ ಮೇಲೆ ಹಳ್ಳಿ ಭಾಷೆ ಮಾತಾಡೋದು ಒಂದು ಸ್ಟ್ರಾಟಜಿ ಅಂತೆ. ಏನ್ ಗುರು, ಏನ್ ಮಾತಾಡ್ತಾ ಇದ್ರ ನೀವು? ಏನು ಭಾಷೆನೂ ಮಾತಾಡೋದು ತಪ್ಪ, ಭಾಷೆ ಮಾತಾಡೋ ಸ್ಟ್ರಾಟಜಿ ಯಾವ ರೀತಿ ಆಗುತ್ತೆ? ಈ ರೀತಿಯೆಲ್ಲ ಬರ್ತಾ ಇದೆ. ಮತ್ತೆ ಆ 2 ಪ್ರೋಮೋದಲ್ಲಿ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿರೋ ಶ್ರುತಿ ಅವರು ಯಾವ ರೀತಿ ನಡೆಸ್ಕೊಟ್ರು ಆ ಪ್ರೋಮೋದಲ್ಲಿ ಇದೆ ಅಂತೆಲ್ಲ ಮಾತಾಡೋಣ. ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕತೆ ಕಿಚ್ಚನ ಜೊತೆ ಇರಬೇಕಾಗಿತ್ತು. ಈ ವಾರ ಆಲ್ಮೋಸ್ಟ್ ಕಿಚ್ಚ ಸರ್ ಇರಲ್ಲ ಅನ್ಸುತ್ತೆ. ಈ ಬಿಗ್ ಬಾಸ್ ಏನೇ ಈ ಶೋಸ್ ನಡೆಸಬಹುದು. ಆದ್ರೆ ಶ್ರುತಿ ಮೇಡಮ್ ಅವರು ಬಂದಿದ್ದಾರೆ. ಶ್ರುತಿ ಮೇಡಮ್ ಅವರು ಬಂದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಮೊದಲೇದಾಗಿ ಮಾತಾಡಬೇಕಾಗಿದ್ದು ಪ್ರತಾಪ್ ಅವ್ರ ಬಗ್ಗೆನೆ. ಪ್ರತಾಪ್ ಅವ್ರನ್ನ ಕಟಕಟೆಯಲ್ಲಿ ನಿಲ್ಲಿಸಿ ಶ್ರುತಿ ಅವರು ನಿನ್ನ ಮೇಲೆ ಯಾವ್ಯಾವ ಅಪೋದಗಳಿವೆ ಅಂತೆಲ್ಲ ಹೇಳ್ತಾರೆ. ಅದ್ರಲ್ಲಿ ಮೊದಲೇದಾಗಿ ನಮ್ರತಾ ಅವ್ರು ಎದ್ದು ನಿಂತು ಇವರು ಒಂದು ವಾರ ಕಣ್ಣಿಗೆ ಎಫೆಕ್ಟ್ ಆದ್ಮೇಲೆ, ಕಣ್ಣು ಹೋದ್ಮೇಲೆ ಆಸ್ಪತ್ರೆಗೆ ಹೋಗಿ ಬಂದ್ಮೇಲೆ ಆವಾಗಿನಿಂದ ಹಳ್ಳಿ ಭಾಷೆ ಜಾಸ್ತಿ ಮಾತಾಡ್ತಾ ಇದಾರೆ, ಹಳ್ಳಿ ತರ ವರ್ತನೆ ಮಾಡ್ತಾ ಇದಾರೆ, ಹಳ್ಳಿ ತರ ಮಾತಾಡ್ತಾ ಇದಾರೆ ಅಂತ ಆಪರ ಹೋಗ್ತಾರೆ ಅವ್ರ ಮೇಲೆ. ಏನ್ ಗುರು, ಹಳ್ಳಿ ಭಾಷೆನ ಮಾತಾಡ್ಲೇಬಾರ್ದ? ಹಳ್ಳಿ ತರ ಮಾತಾಡೋ ಸ್ಟ್ರಾಟಜಿನ ಪ್ರತಾಪ್ ಅವರಿಗೆ ತಕ್ಕ ಉತ್ತರ ಕೊಡ್ತಾರೆ. ಏನಕ್ಕಂದ್ರೆ ನಾನು ಹುಟ್ಟಿದ್ದೆ ಹಳ್ಳಿಯಲ್ಲಿ, ಬೆಳೆದಿದ್ದೆ ಹಳ್ಳಿಯಲ್ಲಿ, ಹಳ್ಳಿ ಭಾಷೆ ಮಾತಾಡೋದೇ ಸ್ಟ್ರಾಟಜಿ ಅಂದ್ರೆ ನಾನು ಮಾತಾಡ್ಲೇಬಾರ್ದ? ಆಲ್ಮೋಸ್ಟ್ ಅಲ್ಲ ಮಾತಾಡೋದೇ ಕಮ್ಮಿ, ಇದ್ರಲ್ಲೂ ಹಳ್ಳಿ ಭಾಷೆ ಮಾತಾಡ್ತೀರಾ, ಸಿಟಿ ಭಾಷೆ ಮಾತಾಡ್ತೀರಾ ಅಂತೆಲ್ಲ ನಮ್ರತಾ ಅವರು ಅದ್ರ ಬಗ್ಗೆ ಹೇಳ್ತಾರೆ. ಗುರು ಒಂದ್ಲೇ ನಗರಗಳಲ್ಲಿ ಆಲ್ರೆಡಿ ಆಂಧ್ರದಲ್ಲಿ ರೈತ ಬಿಡ್ಡ ಅಂತ ಹೇಳ್ಕೊಂಡು ಒಬ್ಬ ಗೆದ್ದಾಗಿದೆ. ನೀವು ಇದೇ ರೀತಿ ಹಳ್ಳಿ ಹುಡುಗ, ಹಳ್ಳಿಯವರು ಹಳ್ಳಿ ಭಾಷೆ ಮಾತಾಡ್ತಾನೆ ಅಂತ ಹೀಯಾಳಿಸಿ ಟಾರ್ಗೆಟ್ ಮಾಡಿದ್ರೆ ಖಂಡಿತವಾಗ್ಲೂ ಗೆಲ್ಲದ ಪ್ರತಾಪನೆ ಅಂತ ನೆನ್ಪಿಟ್ಕೊಳ್ಳಿ. ಇನ್ನೊಂದು ವಿಷಯ, ಇದ್ರ ಬಗ್ಗೆ ಇನ್ಮೇಲೆ ಚರ್ಚೆ ಮಾಡ್ದಂಗಿದೆ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಇಲ್ಲ ಅಂದ್ರೆ ಬಿಗ್ ಬಾಸ್ ಮೇಲೆ ಇರೋ ಎಲ್ಲರಿಗೂ ಎಫೆಕ್ಟ್ ಆಗೋದಂತ ಗ್ಯಾರಂಟಿ. ವಿಶೇಷವಾಗಿ ಇಲ್ಲಿ ವರ್ತೂರ್ ಸಂತೋಷ್ ಅವರು ಮತ್ತು ಪ್ರತಾಪ್ ಅವರು ಇಬ್ರು ಹಳ್ಳಿ ಕಡೆಯಿಂದ ಬಂದಿರೋರು. ಹಳ್ಳಿ ಭಾಷೆ ಅವರು ಒಂದ್ ಕಡೆ ರೈತರ ಮಗರು, ರೈತರ ಅಂತ ಹೇಳ್ಬೋದು. ಆ ರೀತಿಯಾಗಿ ಈಗ ಡ್ರೋನ್ ಮೇಲೆ ಆಪದ ಹೊರಿಸ್ತಾರೆ ವರ್ತೂರ್ ಸಂತೋಷ್ ಅವರು. ಇದು ಪ್ರೋಮೋ ಬಂದಿದೆ. ಈ ಪ್ರೋಮೋದಲ್ಲಿ ಎಷ್ಟು ನಿಜ ಇದೆ, ಎಷ್ಟು ಸುಳ್ಳು ಅಂತ ತಿಳ್ಕೋಬೇಕಾಗುತ್ತೆ. ಬಟ್ ವರ್ತೂರ್ ಅವರು ಈ ರೀತಿ ಮಾತಾಡಿದ್ದು ತುಂಬಾ ತಪ್ಪು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅವ್ರಿಗೂ ಗೊತ್ತು ಹಳ್ಳಿ ಭಾಷೆ ಯಾವ ಇರುತ್ತೆ, ಯಾವ ರೀತಿ ಮಾತಾಡ್ತಾರ ಅಂತ. ಒಂದು ಹಳ್ಳಿ ಭಾಷೆ ಇಟ್ಕೊಂಡು ಅವ್ರನ್ನ ಅವ್ರು ಮಾಡೋ ಗೇಮ್ ನ ಟಾರ್ಗೆಟ್ ಮಾಡ್ತಾರೆ ಅಂದ್ರೆ ಯಾವ್ದು ಸರಿ ಹೇಳಿ ಗುರು? ಈ ಮನೆಯಲ್ಲಿ ಇಂತಿಂತ ಸ್ಟ್ರಾಟಜಿ ಕೂಡ ಮಾಡ್ತಾರ ಅಂತ ಈಗೀಗೆ ಬೆಳಕ್ ಬರ್ತಾ ಇದೆ. ಮತ್ತೆ ಇದ್ರ ಮೇಲೆ ಫ್ಯಾನ್ಸ್ ಗರಂ ಆಗ್ತಿದಾರೆ ಅಂತ ಹೇಳ್ಬೋದು. ಒಬ್ಬ ವ್ಯಕ್ತಿ ಕಾಮೆಂಟ್ ಮಾಡ್ತಾನೆ, ಹಳ್ಳಿ ಅವರು ಯಾರೇ ಆಗ್ಲಿ, ಅಲ್ಲಿರುವ ನಮ್ರತಾ ಆಗ್ಲಿ, ವಿನಯ್ ಆಗ್ಲಿ, ಯಾರ್ಯಾರಾದ್ರೆ ಪ್ರತಾಪ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅವ್ರಿಗೆ ವೋಟ್ ಮಾಡಕ್ಕೆ ಹೋಗ್ಬೇಡಿ. ಹಳ್ಳಿ ಜನ ಸಿಟಿ ಜನ ಮಾತ್ರ ಬಿಗ್ ಬಾಸ್ ನೋಡ್ತಾರ, ಹಳ್ಳಿ ಜನ ಬಿಗ್ ಬಾಸ್ ನೋಡೋದೇ ಇಲ್ವಾ? ಅದ್ರ ಹಳ್ಳಿ ಭಾಷೆ ಮಾತಾಡೋದ ತಪ್ಪೇನಿದೆ ಅಂತ ಪ್ರಶ್ನೆ ಮಾಡ್ತಾ ಇದ್ರೆ ಇಂತ ಹಲವಾರು ಕಮೆಂಟ್ಸ್ ಗಳು ಬರ್ತಾ ಇದೆ. ಮತ್ತೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಪ್ರತಾಪ್ ಅವರ ನಮ್ರತಾ ಮತ್ತು ವರ್ತೂರ್ ಅವ್ರು ಕೇಳಿದ ಪ್ರಶ್ನೆಗೆ ನೀವು ಯಾವ ರೀತಿ ಕಮೆಂಟ್ ಮಾಡ್ತೀರಾ? ಪ್ರತಾಪ್ ಅವರು ಕರೆಕ್ಟ್ ಆಗಿ ಉತ್ತರ ಕೊಡ್ತಾರೆ ಇದ್ರ ಬಗ್ಗೆನೆ. ಮತ್ತೆ ಇಲ್ಲಿ ಈ ಪ್ರೋಮೋದಲ್ಲಿ ಈ ರೀತಿ ಇತ್ತು, ಮತ್ತೆ ಶೋ ಆಗಿತ್ತು ಅಂತ ನೋಡೋಣ. ಸಿಟ್ಟಿಗೆದ್ದು ಮಾತಾಡಿದ್ದಾರೆ ಅನ್ಸುತ್ತೆ. ಕರೆಕ್ಟ್ ಇದ್ರೆ ಮಾತಾಡ್ಲೇಬೇಕು. ಮತ್ತೆ ಈ ವಿಡಿಯೋ ನಿಮ್ಗೆ ಯಾವ ರೀತಿ ಅನಿಸ್ತು? ಮತ್ತೆ ಪ್ರತಾಪ್ಗೆ ಟಾರ್ಗೆಟ್ ಮಾಡಿರೋ ನಮ್ರತಾ ಮತ್ತು ವರ್ತೂರ್ ಅವ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ